ನಮಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇರೋದು ಏನಂದ್ರೆ ನಮ್ದು ಒಂದು ಕಂಟೆಂಟ್ ಡ್ರಿವನ್ ಸಿನಿಮಾ, ಒಂದು ಒಳ್ಳೆ ಕತೆ ಇರೋ ಸಿನಿಮಾ. ಸೊ ನಮ್ಗೆ ಫ್ಯಾಮಿಲಿ ಓರಿಯೆಂಟೆಡ್ ಡೈಲಾಗ್ಸ್ ಆತರ ಇದೆ, ಆತರ ಡೈಲಾಗ್ಸ್ ಗೆನೆ ಸಿಲೆ ಹೊಡಿತಾ ಇದ್ರು ಆಡಿಯನ್ಸ್. ಸೊ ನಮ್ ಡೈರೆಕ್ಟರ್ ಎಷ್ಟು ಒಳ್ಳೆ ಕೆಲಸ ಮಾಡಿದಾರೆ ಅಂತ ಗೊತ್ತಾಗ್ತಾ ಇದೆ. ಅಂಡ್ ಎಲ್ಲರೂ ಕಣ್ಣಲ್ಲಿ ನೀರ್ ಇಟ್ಕೊಂಡು ಇಮೋಷನಲ್ ಆಗಿ ಬಂದು ಹಾರ್ಟ್ ಫೆಲ್ಟ್ ಫುಲ್ ಹಾರ್ಟ್ ತುಂಬಿಸ್ಕೊಂಡು ಹಾರ್ಟ್ ನ ಬಂದು ಹೇಳ್ತಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ. ಅಂಡ್ ಯೂಶಲ್ ಆಗಿ ಫಸ್ಟ್ ಡೇ ಫಸ್ಟ್ ನಮ್ ಫ್ಯಾನ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ಇವತ್ತು ನಾನು ಎಷ್ಟೊಂದ್ ಜನ ದೊಡ್ಡವ್ರನ್ನ ನೋಡಿದೆ, ಅಜಿತ್ ಅಂತ ಇದಾರೆ. ಆಮೇಲೆ ತುಂಬಾ ಖುಷಿ ಆಗ್ತದೆ ಈ ತರ. ಹೌದು, ಎಲ್ಲರಿಗೂ ನೀವೇ ಹೇಳ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಅದು ನಿಜ. ಎಲ್ಲರಿಗೂ ತುಂಬಾ ಫೀಲ್ ಆಗಿದೆ ಸಿನಿಮಾ, ತುಂಬಾ ಟಚ್ ಆಗಿದೆ ಸಿನಿಮಾ. ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಹೌದು, ನಿಜ. ಅಂಡ್ ಜನ ಒಪ್ಕೊಳ್ಳೋ ರೀತಿ ಇದೆಯಲ್ಲ ಈ ಸಿನಿಮಾನ, ಅದು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ನಮ್ ಖುಷಿಯವ್ರಿಗೂ ಖುಷಿ ಆಗ್ತಿರೋದು. ನೀವು ಹೇಳಿ. ಅಂದ್ರೆ ಆಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್, ಫ್ಯಾಮಿಲಿ ಒಪ್ಪಿಗೆ ಕೊಟ್ಬಿಟ್ರೆ ಇಡೀ ಫ್ಯಾಮಿಲಿ ಕರ್ಕೊಂಡ್ ಬಂದ್ಬಿಟ್ರೆ ಥಿಯೇಟರ್ಗೆ, ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಒಬ್ರು ಆಕ್ಟರ್ಗೆ. ಅಂದ್ರೆ ನಿನ್ನೆ ನಮ್ಗೂ ಪ್ರೆಸ್ ಅವ್ರಿಗೆ ಇದ್ ಮಾಡಿದ್ವಿ, ಶೋ ಇತ್ತು. ಇವತ್ತು ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ, ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಅಂಡ್ ದೆನ್ ಎಲ್ಲ ಅಂದ್ರೆ ನಾವು ಆರ್ಟಿಸ್ಟ್ ಹೆಂಗೆ ಅಂದ್ರೆ ಸೀನ್ ನಡಿಬೇಕಾದ್ರೆ ಬೇರೆಯವ್ರ ಮುಖ ನೋಡ್ಕೊಂಡು ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಅವ್ರು ಅಳ್ತಿದಾರ ಅನ್ನೋದೇ ನಮ್ಗೆ ನೋಡೋದು ಕಾತುರತೆಯಿಂದಾನೇ ನಾವು ನೋಡ್ತಾ ಇದ್ವಿ. ಅದನ್ನ ನಾವು ಐ ಮೀನ್ ಡೈರೆಕ್ಟರ್ ಆಗಿರ್ಬೋದು, ನಮ್ ಟೀಮ್ ಆಗಿರ್ಬೋದು, ಸಕ್ಸೀಡ್ ಆಗಿದೆ. ಎಲ್ಲಾ ಕಣ್ಣಲ್ಲೂ ಒಂದು ಹನಿ ಕಣ್ಣೀರಿನ ಗಂಡು ಹೋಯ್ತು. ಸೊ ವಿ ಆರ್ ರಿಯಲಿ ಹ್ಯಾಪಿ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ. ಸನ್ ಆಫ್ ಮುತ್ತಣ್ಣ ಇವತ್ತಿಂದ ಎಲ್ಲಾ ಚಿತ್ರಮಂದಿರದಲ್ಲೂ ರಿಲೀಸ್ ಆಗಿದೆ. ಸಿನಿಮಾ ಇಡೀ ಫ್ಯಾಮಿಲಿ, ಚಿಕ್ಕ ಮಗುವಿಂದ ಅಜ್ಜಿವರೆಗೂ ಹೋಗಿ ವಯಸ್ಸಾದವರೆಗೂ ಹೋಗಿ ಸಿನಿಮಾ ನೋಡ್ಕೊಂಡು ಬರುವಂತ ಸಿನಿಮಾ ನಮ್ದು ಸನ್ ಆಫ್ ಮುತ್ತಣ್ಣ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ. ಸಿನಿಮಾ ನೋಡಿದವರು ನನಗೆ ತರ ಮಗ ಸಸಬೇಕು ಅಂತ ಕೇಳ್ತಿದ್ದೀನಿ ಮೇಡಮ್. ಗೆದ್ದಿದೀವಿ, ನಿಜ ಗೆದ್ದಿದೀವಿ. ಅಂಡ್ ಪ್ರಣಮ್ ಆಸ್ ಯೂಶುವಲ್ ಅಮೇಸಿಂಗ್ ಆಗಿ ಸಖತ್ ಎಮೋಷನಲ್ ಆಗಿ ಮಾಡಿದ್ದಾರೆ. ನಾನು ನೆನ್ನೆನೆ ನೋಡಿದ್ದು ಸಿನಿಮಾ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಅಂಡ್ ಒಳ್ಳೆ ಡಾನ್ಸರ್ ಕೂಡ, ಸಾಕಷ್ಟು ಒಳ್ಳೆ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಸೊ ದಯವಿಟ್ಟು ಬಂದು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಸಾಂಗ್ಸ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಒಂದ್ ಸಾಂಗ್ ರಿಲೀಸ್ ಮಾಡಿಲ್ಲ, ಸೊ ಆ ಸಾಂಗ್ ಥಿಯೇಟರ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಕಾಣಿಸ್ತದೆ. ನನಗೆ ಖುಷಿ ಆಯ್ತು ಇಷ್ಟು ಚೆನ್ನಾಗಿದೆ ಆ ಸಾಂಗ್ ಇದು ಅಂತ. ಸೊ ಎಲ್ರು ಬನ್ನಿ, ಸನ್ ಆಫ್ ಮುತ್ತಣ್ಣ ಇವಾಗ ನಮ್ದಲ್ಲ ನಿಮ್ದು. ನೋಡಿದಾರೆ, ಅಪ್ಪ ಅಮ್ಮ ನೋಡಿದಾರೆ, ಅವರು ಜೋರಾಗಿ ಹೇಳ್ತಾ ಇದ್ರು ಪಾಪ. ಇಲ್ಲಿ ರಾಗಿಣಿ ಸರ್ ಮತ್ತೆ ರಾಗಿಣಿ ಮ್ಯಾಮ್ ಮತ್ತೆ ಪ್ರಜ್ವಲ್ ಸರ್ ಲೈಟ್ಲಿ ಏನೋ ಕ್ರೈಯಿಂಗ್, ಟಿಯರ್ಸ್ ಇತ್ತು. ಅದೇ ಇವಾಗ ಸಣ್ಣ ಪುಟ್ಟನ ಇಷ್ಟು ದಿನ ನಮ್ ಸಿನಿಮಾ ಆಗಿತ್ತು, ಇವತ್ತಿಂದ ಜನರ ಸಿನಿಮಾ. ಒಂದೊಳ್ಳೆ ಪ್ರಯತ್ನ ಮಾಡಿದೀವಿ, ಒಳ್ಳೆ ಸಿನಿಮಾ ಕೊಟ್ಟಿದೀವಿ ಅಂತ ಗ್ಯಾರಂಟಿಯಿಂದ ಹೇಳ್ತೀನಿ. ಸೊ ಎಲ್ಲರೂ ಬನ್ನಿ, ಕುಟುಂಬದ ಜೊತೆ ಸಣ್ಣ ಮುತ್ತಣ್ಣನ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತೀನಿ. ನೋಡ್ತಾ ಅಳೋನೆ ಬಂತು ಅಷ್ಟೇ. ಮತ್ತೆ ಯಾಕಂದ್ರೆ ಅಯ್ಯೋ ಕೊನೆ ನೋಡಕ್ ಆಗ್ಲಿಲ್ಲ ನಮ್ಗೆ, ತಂದೆ ಮಗಂದು ನೋಡಕ್ ಆಗ್ಲಿಲ್ಲ. ತುಂಬಾ ಬೇಜಾರಾಯ್ತು ನಮ್ಗೆ. ಹಂಗಾಗಿ ನನ್ ಮಗ ತುಂಬಾ ಚೆನ್ನಾಗ್ ಮಾಡಿತ್ತು, ತುಂಬಾ ಚೆನ್ನಾಗ್ ನೋಡಿ ಅವನಾಗಲ್ಲಪ್ಪ. ಆಕ್ಟಿಂಗ್ ಚೆನ್ನಾಗ್ ಮಾಡ್ಯವನು ಅಷ್ಟೇ, ಆಕ್ಟಿಂಗ್ ಅಲ್ಲಿ ಅಷ್ಟೇ ಅವನು. ಆಗ್ಬೋದು, ಅದ್ರಲ್ಲಿ ಆಗ್ಬೋದು ಅಷ್ಟೇ, ಸ್ವಂತ ಮನೆಯಲ್ಲ. ಚೆನ್ನಾಗಿದೆ, ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಎಲ್ಲ ನೋಡ್ಲಿ ಅಷ್ಟೇ ಹೇಳ್ತೀನಿ. ಎಲ್ಲರಿಗೂ ಹೇಳ್ತೀನಿ, ನನ್ನ ಕಡೆ ಎಲ್ಲರಿಗೂ ಹೇಳಿ ಕಳಿಸ್ಕೊಡ್ತೀವಿ. ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟಂತ ಶ್ರೀಕಾಂತ್ ಹುಣಸೂರ್ ಅವ್ರಿಗೆ ಒಂದು ತುಂಬಾ ದೊಡ್ಡ ಧನ್ಯವಾದಗಳು ಹೇಳ್ಬೇಕು. ಅಂಡ್ ಪುರಾತನ ಫಿಲ್ಮ್ಸ್ಗೆ, SRK ಫಿಲ್ಮ್ಸ್ಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ. ತುಂಬಾ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈ ಸಿನಿಮಾ ಎಲ್ಲ ತಂದೆ ತಾಯಂದ್ರಿಗೆ ಅರ್ಪಣೆ. ಸಿನಿಮಾದಲ್ಲಿ ಆಡಂಬರ ಇಲ್ಲ, ಸಂಭ್ರಮ ಇದೆ.
ಸಂಬಂಧಗಳಿಗೆ ಬೆಲೆ ಕೊಡಿ, ಬೆಲೆ ಕಟ್ಟಬೇಡಿ. ಇದೊಂದು ಸಣ್ಣ ವಿಷಯನ ತುಂಬ ದೊಡ್ಡದಾಗಿ ಹೇಳಕ್ ಹೊರಟಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಿನಿಮಾನ ನೋಡಿ. ನಮ್ಮಂಥ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗೋ ಥರ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಅಷ್ಟೇ. ಸರ್ ನೀವು ನೋಡಿ ಸರ್ ಸಾಕು ಚಿತ್ರ ನೀವು ತೆರೆ ಮೇಲೆ ನೋಡಿದಾಗ ಏನು ಅನಿಸ್ತು? ನಿಮ್ಮ ಪಾತ್ರನ ಬೆಳ್ಳಿ ಪರದೆ ಮೇಲೆ ನೋಡಿದಾಗ ಸರ್ ಸುಮಾರು ವರ್ಷದಿಂದ ಕಾಯ್ತಾ ಇದ್ದೆ ಬೆಳ್ಳಿ ಪರದೆ ಮೇಲೆ ನಾನು ನೋಡ್ಕೋಬೇಕು ಅಂತ. ಇವತ್ತ ಟೈಮ್ ಬಂದಿದೆ, ತುಂಬಾ ಖುಷಿ ಆಯ್ತು. ಇಷ್ಟು ವರ್ಷ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ನಮ್ಗೆ ತಾಳ್ಮೆಯಿಂದ ಕಾದ್ರಲ್ಲ ನಮ್ಮ ಪೇರೆಂಟ್ಸ್ಗೆ, ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಷ್ಟೇ. ಅದೊಂದು ಖುಷಿ ಆಯ್ತು. ಅವ್ರಿಗೋಸ್ಕರ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಖುಷಿಯಿಂದ ಹೇಳ್ಕೊತೀನಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.